ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ನಡುವೆ ಭಾರತದ ಸುಮಾರು 15 ಹಡಗುಗಳು ಅಲ್ಲಿ ಲಾಕ್ ಆಗಿಬಿಟ್ಟಿದೆ ಹೊರ್ಮುಜ್ನಲ್ಲಿ. ಅಲ್ಲಿ ಒಂದೇ ಒಂದು ಬಿಡ್ತಾ ಇರತಕ್ಕಂಥದ್ದು, ದಿನಕ್ಕೊಂದಾದರೂ ಅವರು ಬಿಟ್ಟರೆ ಪರವಾಗಿಲ್ಲ, ಪರಿಸ್ಥಿತಿ ಸುಧಾರಿಸುತ್ತೆ. ಕಷ್ಟ. ಈಗ ಅಮೆರಿಕಾದವರು ಹೊರ್ಮುಜ್ ಜಲಸಂಧಿಗೆ ಬೇಲಿ ಹಾಕ್ಕೊಂಡಿರೋದ್ರಿಂದ ಹೊರ್ಮುಜ್ ಜಲಸಂಧಿಯಿಂದ ಹಡಗುಗಳು ಯಾವ ಕಡೆಗೂ ಹೋಗ್ತಿಲ್ಲ. ಹೊರ್ಮುಜ್ನಲ್ಲಿ 15 ಭಾರತದ ಹಡಗುಗಳು ಲಾಕ್ ಆಗಿಬಿಟ್ಟಿವೆ. ಈ ಮಧ್ಯೆ ಇವತ್ತು ಜಗ್ವಿಕ್ರಮ್ ಹಡಗು ಭಾರತಕ್ಕೆ ಬರೋ ಸಾಧ್ಯತೆ. ಮೊನ್ನೆನೇ ಅದು ಹೊರ್ಮುಜ್ ದಾಟಿತ್ತು. 20,400 ಮೆಟ್ರಿಕ್ ಟನ್ LPGಯನ್ನು ಹೊತ್ತಿರುವ ಜಗ್ವಿಕ್ರಮ್ ಬರ್ತಾ ಇದೆ. ಇವತ್ತು ಬರುತ್ತೆ. ಗುಜರಾತ್ನ ಕಾಂಡ್ಲಾ ಬಂದರಿಗೆ ಈ ಜಗ್ವಿಕ್ರಮ್ ಹಡಗು ಬರುತ್ತೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕಿದೆ. ನಾನಾಗಲೇ ಹೇಳ್ತಾ ಇದ್ದೆ, ಭಾರತದಂಥ ದೊಡ್ಡ ದೇಶಕ್ಕೆ ಕನಿಷ್ಠ ದಿನಕ್ಕೆ ಒಂದು ಹಡಗಾದರೂ ಬರಬೇಕು LPGಯನ್ನು ಹೊತ್ತು. ಹಂಗೆ ಬಂದರೆ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ಕಡೆ ಅದನ್ನು ಸರಬರಾಜು ಮಾಡಬಹುದು. ನಿಮಗೆ ವಾರಕ್ಕೊಂದು ಹಡಗು ಬರುತ್ತೆ ಅಂತಂದರೆ ಸಮಸ್ಯೆ ಆಗದೆ ಇನ್ನೇನಾಗುತ್ತೆ? ಹಾಗೇ ಆಗುತ್ತೆ. ಅದಕ್ಕೋಸ್ಕರನೇ ಇನ್ನೂ ಕಮರ್ಷಿಯಲ್ ಗ್ಯಾಸ್ದು, ಆಟೋ ಗ್ಯಾಸ್ದು ಸಮಸ್ಯೆ ಬಗೆಹರಿದಿಲ್ಲ. ಇನ್ನೂ ಮೊದಲಿನಂತೆ ಎಲ್ಲ ಕಡೆ ಸಪ್ಲೈ ಆಗ್ತಾ ಇಲ್ಲ. ಇದು ಎಲ್ಲಿ ಹೋಗುತ್ತೋ, ಅಮೇರಿಕಾದವ್ರು ಏನು ಕಂಟ್ರೋಲ್ ಮಾಡ್ತಾರೋ, ಇರಾನ್ ಏನು ಮಾಡ್ತಾರೋ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಂಡ. ಶಬೀರ್, ಈಗ ಹಡಗುಗಳು, ಭಾರತದ ಹಡಗುಗಳು ಹೊರ್ಮುಜ್ನಲ್ಲಿ ಲಾಕ್ ಆಗಿರೋದು ಓಕೆ, ಬಟ್ ಈ ಕಡೆಯಿಂದ ಖಾಲಿ ಹಡಗುಗಳಾದರೂ ಹೋಗಬೇಕಲ್ಲ, ಅಲ್ಲಿ ಲೋಡ್ ಆಗಿ ವಾಪಸ್ ಬರೋದಕ್ಕೆ, ಅದಕ್ಕೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಇವಾಗ ಅಂತ? ಹಾಗಾದ್ರೆ ಅರವಿಂದ್, ಖಂಡಿತವಾಗ್ಲೂ ಈ ಹಾರ್ಮುಜ್ ಜಲಸಂಧಿ ಅನ್ನುವಂಥದ್ದು ಈಗ ಒಂದು ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಒಂದು ರೀತಿ ಯಾವಾಗ ಎಲ್ಲಿ ಹೇಗೆ ದಾಳಿ ಆಗುತ್ತೆ ಅನ್ನುವಂಥದ್ದನ್ನು ಯಾರೂ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ನೋಡಿ, ಒಂದು ಕಡೆಗೆ ಈಗಾಗಲೇ ಇರಾನ್ ಇದರ ಮೇಲೆ ನಿಯಂತ್ರಣವನ್ನು ಸಾಧಿಸಿದೆ, ಮತ್ತೆ ಸಿ ಮೈನ್ಸ್ ಅನ್ನು ಕೂಡ ಹಾಸುವಂತ ಕೆಲಸವನ್ನ ಕೂಡ ಮಾಡಿದೆ. ತನಗೆ ಬೇಕಾದಾಗ ಬೇಕಾದಂತ ಹಡಗುಗಳನ್ನು ನಾಶಪಡಿಸುವಂತ ಶಕ್ತಿಯನ್ನ ಇರಾನ್ ಹೊಂದಿದೆ. ಸೊ ಇದರ ಜೊತೆಗೆ ಈಗ ನೌಕಾ ದಿಗ್ಬಂಧನವನ್ನ ಹಾಕ್ತೀವಿ ಅಂತ ಅಮೆರಿಕ ಕೂಡ ಮುಂದೆ ಬಂದಿದೆ. ಇರಾನ್ಗೆ ಬರಬಹುದಾದಂಥ ಮತ್ತೆ ಹೋಗಬಹುದಾದಂಥ ಎಲ್ಲ ಹಡಗುಗಳು ಕೂಡ ನಮ್ಮ ಟಾರ್ಗೆಟ್ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದೆ. ಮತ್ತೊಂದು ಕಡೆಗೆ ಈಗ ಕಚ್ಚಾ ತೈಲವನ್ನು ತುಂಬಿಕೊಂಡು ಈ ಹಾರ್ಮುಜ್ ಜಲಸಂಧಿಯನ್ನು ಕ್ರಾಸ್ ಮಾಡಿಕೊಂಡು ಭಾರತ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಿಗೂ ಕೂಡ, ಬೇರೆ ಬೇರೆ ದೇಶಗಳಿಗೂ ಕೂಡ ಈ ಹಡಗುಗಳು ಹೋಗಬೇಕು. ಸೊ ಇಂತಹ ಸಂದರ್ಭದಲ್ಲಿ ಅಂದ್ರೆ ಇರಾನ್ ಮತ್ತೆ ಅಮೆರಿಕ ಈ ಒಂದು ಹಾರ್ಮುಜ್ ಜಲಸಂಧಿಯ ಸುತ್ತ ಮುಖಾಮುಖಿ ಆಗುವಂತಹ ಸನ್ನಿವೇಶಗಳೇನಿದೆ, ಇದು ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತಿರುವಂಥದ್ದು. ಯಾವಾಗ ಬೇಕಾದರೂ ಕೂಡ ದಾಳಿಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಇಂತಹ ಉದ್ವಿಗ್ನ ಸಂದರ್ಭದಲ್ಲಿ ಹಡಗುಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬಹುತೇಕ ಎಲ್ಲ ದೇಶಗಳು ಕೂಡ ಹಿಂದೇಟಾಗ್ತವೆ. ಯಾಕೆಂದರೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಹಡಗುಗಳು ಇವಾಗಿರ್ತವೆ. ಒಂದು ಖಾಲಿ ಹಡಗುಗಳು 500ರಿಂದ 1000 ಕೋಟಿವರೆಗೂ ಕೂಡ ಬೆಲೆ ಬಾಳುತ್ತೆ. ಮತ್ತು ಅದು ಕಚ್ಚಾ ತೈಲವನ್ನು ಅಥವಾ LPG ಗ್ಯಾಸ್ ತುಂಬಿಕೊಂಡು ಬರಬೇಕಾದಂಥ ಸಂದರ್ಭದಲ್ಲಿ ಅದರ ಮೌಲ್ಯ ದುಪ್ಪಟ್ಟಾಗಿರುತ್ತೆ. ಸೊ ಇಂತಹ ಸಂದರ್ಭಗಳಲ್ಲಿ ಯಾರು ಕೂಡ ರಿಸ್ಕ್ ತೆಗೆದುಕೊಳ್ಳಲಿಕ್ಕೆ ಮುಂದಾಗಲ್ಲ. ಸೊ ಹೀಗಾಗಿ ಅಲ್ಲಲ್ಲೇ ಸ್ಟ್ರಕ್ಗಳಾಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಹೀಗೆ ಹಡಗುಗಳು ಸ್ಟ್ರಕ್ ಆದಂಥ ಸಂದರ್ಭದಲ್ಲಿ ಪೂರೈಕೆಯ ಸರಪಳಿ ಮೇಲೂ ಕೂಡ ಅದರ ಪರಿಣಾಮಗಳು ನೇರವಾಗಿ ಬೀರುತ್ತೆ. ಭಾರತವೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ಹಡಗುಗಳು ಭಾರತಕ್ಕೆ ನಿರಂತರವಾಗಿ ಬರ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಒಂದು ಮಟ್ಟಿಗೆ LPG ಸಮಸ್ಯೆ ಏನಿತ್ತು ಅದು ಬಗೆಹರಿದಿತ್ತು. ಕಚ್ಚಾ ತೈಲಕ್ಕೆ ಭಾರತ ಬದಲಿ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿತ್ತು. ಇನ್ನೇನು ಈ ಎಲ್ಲ ಸಮಸ್ಯೆಗಳು ಬಗೆಹರಿತಾ ಇದೆ ಹಂತ ಹಂತವಾಗಿ ಅನ್ಕೊಳ್ಳುವಾಗಲೇ ಈಗ ಮತ್ತೆ ಹಾರ್ಮುಜ್ ಜಲಸಂಧಿಯ ಮೇಲೆ ನಿರ್ಬಂಧ ಹೇರಿರುವಂತಹ ಹಿನ್ನೆಲೆಯಲ್ಲಿ ಭಾರತಕ್ಕೆ ಮತ್ತೆ LPGಯ ಸಂಚಕಾರ ಬರುವಂತಹ ಸಾಧ್ಯತೆಗಳಿದ್ದಾವೆ. ಯಾಕೆಂದ್ರೆ ಭಾರತ ಬದಲಿ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೂ ಕೂಡ ಮಧ್ಯಪ್ರಾಚ್ಯದಿಂದಲೇ ಅತಿ ಹೆಚ್ಚು LPG ಗ್ಯಾಸ್ ಅನ್ನ ಭಾರತ ಆಮದು ಮಾಡ್ಕೊಳ್ತಾ ಇದೆ. ಸೊ ಇಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದಷ್ಟು ಭಾರತದ ಮೇಲೆ ಅದರ ನೇರ ಪರಿಣಾಮಗಳಾಗುವಂತ ಸಾಧ್ಯತೆಗಳಿದ್ದಾವೆ. ಅರವಿಂದ್.